ಕಲ್ಲುಪ್ಪಿನಿಂದ ಈ ಒಂದು ತಂತ್ರವನ್ನು ಮಾಡಿ ನಮಗೆ ಇರುವಂಥ ಹಣದ ಸಮಸ್ಯೆಗಳನ್ನು ನಾವು ಹೇಗೆ ಬಗೆಹರಿಸ್ಕೊಳ್ಬೋದು ಎಂದು ತಿಳಿದುಕೊಳ್ಳೋಣ ಬನ್ನಿ. ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈ ವಿಡಿಯೋಗೊಂದು ಲೈಕ್ನ ನೀಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ಆ ತಂತ್ರ ಏನೆಂದು ತಿಳಿದುಕೊಳ್ಳೋಣ. ಮನೆಯಲ್ಲಿ ನಮಗೆ ಹಣದ ತೊಂದರೆ ಇದ್ದರೆ, ಮನೆಯಲ್ಲಿ ಕಲಹಗಳು ನಡೆಯುತ್ತಿದ್ದರೆ ಈ ಒಂದು ಉಪಾಯವನ್ನು ಮಾಡುವುದರಿಂದ ಮನೆಯಲ್ಲಿ ನೆಮ್ಮದಿ ದೊರಕುತ್ತದೆ. ಹಣದ ತೊಂದರೆಯೂ ಸಹ ನಿವಾರಣೆಯಾಗುತ್ತದೆ. ಈ ಕೆಲಸವನ್ನು ಮಹಿಳೆಯರು, ಸುಮಂಗಲಿಯರು ಮಾಡಬೇಕು. ಶುಕ್ರವಾರದ ದಿನ ಬೆಳಗ್ಗೆ ಎದ್ದು ತಲೆ ಸ್ನಾನ ಮಾಡಿ ಸೂರ್ಯ ಉಡುವ ಮುನ್ನ ಈ ಕೆಲಸವನ್ನು ಮಾಡಬೇಕು. ಬನ್ನಿ ಏನೆಂದು ನೋಡೋಣ. ಮಣ್ಣಿನ ಒಂದು ತಟ್ಟೆಯನ್ನು ಇಟ್ಟು ಅದರ ಮೇಲೆ ಕಲ್ಲುಪ್ಪನ್ನು ಹಾಕಿ ಅದರ ಮೇಲೆ ಒಂದು ದೀಪವನ್ನು ಇಟ್ಟು ಆ ದೀಪಕ್ಕೆ ಅಕ್ಷತೆಯನ್ನು ಹಾಕಿ ಅದರ ಮೇಲೊಂದು ದೀಪವನ್ನು ಇಟ್ಟು ಅದಕ್ಕೆ ಎಳ್ಳೆಣ್ಣೆಯನ್ನು ಹಾಕಿ 2 ಬತ್ತಿಯನ್ನು ಸೇರಿಸಿ 1 ಬತ್ತಿ ಮಾಡಿ ಅದರಿಂದ ದೀಪವನ್ನು ಹಚ್ಚಬೇಕು. ಹೀಗೆ ಮಾಡುವುದರಿಂದ ಹಣದ ತೊಂದರೆಯು ನಿವಾರಣೆಯಾಗುತ್ತದೆ. ಈ ದೀಪವನ್ನು ಸೂರ್ಯ ಉಡುವ ಮುನ್ನ ಬೆಳಗ್ಗೆ ಮಾಡಬೇಕು, ಇಲ್ಲ ಸೂರ್ಯ ಮುಳುಗುವ ಮುನ್ನ ಸಂಜೆ ಮಾಡಬೇಕು. ಈ 2 ಬಾರಿ ಮಾಡಿದರೂ ಒಳ್ಳೆಯದೇ. ಈ ಕೆಲಸವನ್ನು ಶುಕ್ರವಾರ ದಿನ ಮಾಡಿ ಮುಂದಿನ ಶುಕ್ರವಾರದವರೆಗೂ ಇಟ್ಟಿದ್ದು ಶನಿವಾರ ಬೆಳಗ್ಗೆ ತೆಗೆದು ಬೇರೆ ಕಡೆ ತೆಗೆದು ಹಾಕಬೇಕು. ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿ ಇರುವಂಥ ಹಣಕಾಸಿನ ತೊಂದರೆಯೆಲ್ಲವೂ ನಿವಾರಣೆಯಾಗುತ್ತದೆ. ಇನ್ನೂ ಈ ರೀತಿ ಹೆಚ್ಚಿನ ಉಪಾಯಗಳಿಗಾಗಿ ನನ್ನ ಚಾನಲನ್ನು ಫಾಲೋ ಮಾಡಿ.